ಶಾಸಕರ ಅಭಿವೃದ್ಧಿ ಕೆಲಸದ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ? ಹೋಬಳಿ ಮಟ್ಟದಲ್ಲಿ ಒಂದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಅವರು ಈ ಜನರ ಸಮಸ್ಯೆಯನ್ನು ಚೆನ್ನಾಗಿ ತಿಳ್ಕೊಂಡರು. ನಂದೇನಿದೆ ಹಸ್ತಕ್ಷೇಪ ಇಲ್ಲ. ಕಾನೂನು ಉಂಟು, ನೀವು ಉಂಟು, ಅಧಿಕಾರ ಉಂಟು. ಕಾನೂನು ಪ್ರಕಾರ ಅವ್ರಿಗೆ ಏನು ಹೇಳ್ತಾವ ಏನು ಬಂತ ಅದ್ರ ಬಗ್ಗೆ ಅವ್ರು ರೆಡಿ ಮಾಡಿಸ್ಕೊಡು. ಹೊನ್ನಾಳಿಗೆ ಶಾಲೆಗಳು ನೆಟ್ಟಗಿಲ್ಲ. ಈಗ ರೈತರ ಬಗ್ಗೆ ಕಾಳಜಿ ಮಾಡಬೇಕು, ಆಮೇಲೆ ಕೂಲಿ ಕಾರ್ಮಿಕರ ಬಗ್ಗೆ ಕಾಳಜಿ ಮಾಡಬೇಕು. ಇನ್ನು ರಾಜಕಾರಣಿಗಳು ಅಂದ್ರೆ, ರಾಜಕೀಯ ವ್ಯವಸ್ಥೆ ಅಂದ್ರೆ ಜನ ಮಾತಾಡೋ ರೀತಿಗಳೇ ಬೇರೆ. 363 ಲೈಟ್ ಅಂತಬೋದು, ಒಂದು ಹತ್ತಿಲ್ಲ. ಅವ್ರು ಸದ್ಯಕ್ಕೆ ಹತ್ತದು ಇಲ್ಲ. ಇದು ಬೋಗಸ್ಸು ಮಾಡೋಕ್ಕಾಗಲ್ಲ ಅಂತ ಟೀಕೆ ಮಾಡಿದ್ರು. ಅವ್ರಿಗೆ ನಾವು 15 ತಿಂಗಳಲ್ಲಿ ಎಲ್ಲ ಉತ್ತರ ಕೊಟ್ಟಿದ್ದೀವಿ. ಏನವು ಮೈಸೂರು ಮಹಾರಾಜ ಕೆರೆಗಳನ್ನು ಕಟ್ಟಿಸು, ಮರವನ್ನು ನಡೆಸಿದ್ದೀರ. ಈಗಿನ ಸರ್ಕಾರಗಳು, ಈಗಿನ ಪರಿಸ್ಥಿತಿ ಜನಗಳು ಕೆರೆಯನ್ನು ಮುಚ್ಚು, ಎಲ್ಲ ಕಂಬ ಹಾಕ್ತ, ಕಬ್ಬಣ ತಂದು ಇಳಿಸ್ತ, 8 ಕೋಟಿ ದುಡ್ಡು ತಗೊಂಡ, ಅಲ್ಲಿಗೆ ಅಸಲು ಬಂತವ. ಶಾಸಕರಾಗದ್ ಕಷ್ಟನಾ ಅಥವಾ ಆದ್ಮೇಲೆ ಕೆಲಸ ಮಾಡೋದ್ ಕಷ್ಟನಾ? ಆಗೋದು ಕಷ್ಟ, ಆಗೋದು ಕೆಲಸ ಮೇಲೆ ಕೆಲಸ ಎರಡೂ ಕಷ್ಟನೇ. ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಅದು ಸಹ ನಾವು ಭಾಗಶಃ ಒಪ್ಕೊಳ್ಳೇಬೇಕು. ಇಲ್ಲ ಸುಳ್ಳು ಅಂತ ಹೇಳಕ್ ಒಬ್ಬ ಶಾಸಕನಾಗಿ ಹೇಳ್ತಾ ಇಲ್ಲ. ವಸ್ತುಸ್ಥಿತಿಯನ್ನ ಜನರ ಮುಂದೆ ಇಟ್ಟಾಗ ಮಾತ್ರ ನಮಗೆ ರಕ್ಷಣೆ ಸಿಗುತ್ತೆ. ಅಧಿಕಾರ ಇರಲಿ ಇರದೇ ಇರಲಿ, ನಿಮ್ಮ ಕುಟುಂಬ ಒಂದು ರೀತಿ ಪವರ್ ಹೌಸ್ ತರ ನೋಡ್ತಾರೆ ಜನ. ನಮ್ಮ ತಂದೆಯವರಾದ ದಿವಂಗತ DG ಶಂಕರಪ್ಪ ಗೌಡರು ಮೈಸೂರು ಮಹಾರಾಜ ಸಂಸ್ಥಾನದಲ್ಲಿ ಅವಾಗ ಶಾಸಕರಾಗಿದ್ದಂಥವರು. ಜೀವನ ಪರ್ಯಂತ ನಮ್ಮ ರಕ್ತ ಕೊಟ್ಟು ಸಾಕು. ಯಾವತ್ತು ಕೈ ಒಡ್ಡಿಲ್ಲ, ಕೆಟ್ಟ ಹೆಸರು ತಗೊಂಡಿಲ್ಲ, ಸಾಯರ್ಗೂ ಕೆಟ್ಟ ಹೆಸರು ತಗೊಳ್ಳಲ್ಲ, ಕೈ ಒಡ್ಡಲ್ಲ. ಇದೇ ಪಣಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.